ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ನೋಡ್ದೇನೆ ಸುಲೋಚನಾ, ಶ್ರೀರಾಮ್ ದೇಸಾಯಿನೇ ನನಗೆ ಫೋನ್ ಮಾಡಿ ನಾಳೆ ಮನೇಲಿ ಹೋಮ ಇದೆ, ನೀವು ಬರಲೇಬೇಕು ಅಂದಿದ್ದಾರೆ. ನಾವೀಗ ದೇಸಾಯಿ ಮನೆತನಕ್ಕೆ ಬೀಗರು. ಇನ್ಮೇಲೆ ನೀನು ಆ ರುದ್ರ ಪ್ರತಾಪಂಗೆಲ್ಲ ಹೆದರ್ಕೋಬೇಡ. ಅಜ್ಜಿ ಸಕ್ಕರೆ ಚೂರು ಕಮ್ಮಿ. ಅಯ್ಯ, ಆ ಪ್ರತಾಪಿಗೆ ಹೆದರ್ಕೊಳ್ಳೋದ್ ಬಿಟ್ಟು ಯಾವತ್ತೋ ಆಯ್ತು. ಅಲ್ಲ ಅಜ್ಜಿ, ನೀವೇ ಹೇಳಿ, ಸೀತನ್ ಗಂಡನ್ ಡೀಟೇಲ್ಸ್ ಕೊಡು ಅಂತ ಕೇಳಿದ್ರೆ ನಾವ್ ಎಲ್ಲಿಂದ ಕೊಡೋದು? ಆ ಮನುಷ್ಯ ಯಾರು ಅಂತಾನೆ ನಮಗ್ ಗೊತ್ತಿಲ್ಲ. ಇಲ್ದಿರೋ ಮನುಷ್ಯನ ಬಗ್ಗೆ ಡೀಟೇಲ್ಸ್ ನಾವ್ ಎಲ್ಲಿಂದ ಕೊಡ್ಬೇಕು ಹೇಳಿ? ಅವ್ನು ಯಾರು ಅಂತ ನಿಮ್ಗೇನಾದ್ರೂ ಗೊತ್ತಾ? ಅಲ್ಲಮ್ಮ ಸುಲೋಚನಾ, ಆ ದುಷ್ಟಂಗೆ ನೀವೇನು ಹೇಳಬೇಕಾಗಿಲ್ಲ, ಸರಿ. ಆದರೆ ನಾಳೆ ರಾಮ್ ಮನೆಯವರು ಸೀತನ್ ಗಂಡ ಯಾರು ಅಂತ ಕೇಳಿದ್ರೆ ಅವಾಗ ಏನು ಹೇಳ್ತೀರಾ? ಸೀತನ್ ಗಂಡ ಯಾರು ಅಂತ ಗೊತ್ತಿಲ್ಲ ಅಂತ ಹೇಳ್ತೀರಾ? ಅದನ್ನ ಅವ್ರು ನಂಬ್ತಾರಾ? ಸೀತಾ ನಮಗೆ ತಂದೆ ತಾಯಿ ಸ್ಥಾನ ಕೊಟ್ಟಿದ್ದಾಳೆ ನಿಜ, ಆದರೆ ನಾವೆಷ್ಟಾದರೂ ಪಕ್ಕದ ಮನೆಯವರು. ನೀವು ನಿಜವಾದ ಅಣ್ಣ ಅದಕ್ಕೆ. ಅವ್ರು ಏನಾದ್ರು ಪ್ರಶ್ನೆ ಕೇಳಿದ್ರೆ ನೀವು ಉತ್ತರ ಕೊಡಬೇಕಾಗತ್ತೆ. ಆವಾಗ ಹುಷಾರಾಗಿ ಯೋಚಿಸಿ ಉತ್ತರ ಕೊಡಿ. ಇಲ್ಲ ಅಂದರೆ ಒಂದು ಹೋಗಿ ಒಂದು ಎಡವಟ್ಟಾಗಬಾರ್ದು. ಈಗೇನು ದೇಸಾಯಿ ಮನೆತನದ ಮಗ ನಮ್ಮ ಹುಡುಗಿನ ಇಷ್ಟಪಟ್ಟಿದ್ದಾನೆ, ನಾವು ದೊಡ್ಡ ಮನಸ್ಸು ಮಾಡಿ ಅದನ್ನ ಒಪ್ಕೊಂಡಿದೀವಿ ಅಷ್ಟೇ. ನೋಡು, ನೀನು ನಾಳೆ ಅಲ್ಲಿಗೆ ಹೋದಾಗ ಎಡವಟ್ ಗಿಡವಟ್ ಮಾಡಬೇಡ. ಅಯ್ಯೋ, ನಾನು ಯಾವ ಎಡವಟ್ಟು ಮಾಡಲ್ಲ, ಬಲವಟ್ಟು ಮಾಡಲ್ಲ. ನೀನು ಅಲ್ಲಿ ತೆಪ್ಪಗಿರು. ಭಾರ್ಗವಿ, ಇವತ್ತು ನಮ್ಮ ವಾಣಿ ಇಂದ್ರನ ನೆನಪಿನಲ್ಲಿ ಹೋಮ ಮಾಡಿಸ್ತಿದ್ದೀವಲ್ವಾ, ಆ ಅಲ್ಮೇರದಲ್ಲಿ ವಾಣಿ ಹಾಕೋತಿದ್ದ ಒಡವೆಗಳಿದ್ದಾವೆ, ಅದರಲ್ಲಿ ಒಂದೆರಡು ತಗೊಂಡೋಗಿ ಪೂಜೆಗೆ ಇಡಮ್ಮ. ಸರಿ ಮಾವಯ್ಯ. ನೋಡಿದ್ರ ಮಾವಯ್ಯ, ಈ ಒಡವೆಗಳು ಅದರ ಹೊಳಪನ್ನೇ ಕಳ್ಕೊಂಡ್ಬಿಟ್ಟಿದೆ. ಬೆಲೆ ಕಟ್ಟಕ್ಕಾಗದೇ ಇರೋ ಒಡವೆಗಳಾದರೂ ಅದ್ರ ಒಡತಿ ಇಲ್ಲದೆ ಬೆಲೆನೇ ಕಳ್ಕೊಂಡ್ಬಿಟ್ಟಿದೆ. ನಿಜ, ನಮ್ಮ ವಾಣಿ ಇಂದ್ರ ಇಲ್ಲದೆ ನಮ್ಮ ಜೀವನವೇ ಹೊಳಪು ಕಳ್ಕೊಂಡಿದೆ. ಇಂದ ಒಡವೆ ಏನು ಮಾಡ್ತಾವ? ಇದನ್ನ ಹಾಕೊಂಡು ಮೆರಿಬೇಕಾಗಿರೋಳು ಕಾಯೋ ಸ್ಥಿತಿ ಬಂದಿದೆ. ಈ ಮನೆ ಹಿರಿ ಸೊಸೆಗೆ ಸೇರ್ಬೇಕಾಗಿರೋ ಒಡವೆ ಇದು. ಇದು ನನ್ನದು. ನನ್ನಿಂದ ಕಿತ್ಕೊಂಡ್ಲು ಆ ವಾಣಿ. ಈಗ ಮತ್ತೆ ಕಿತ್ಕೊಳ್ಳೋಕೆ ಬರ್ತಿದ್ದಾರೆ, ಬಿಡಲ್ಲ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.